पति ब्रह्मचारी। ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಅಮ್ಮ ಹುಷಾರು ಹುಷಾರು. ಸಾರಿ ಸಾರಿ ಅಮ್ಮ, ನೀನ್ ಬರಕ್ಕೆ ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ? ಅಮ್ಮ ಅಮ್ಮ, ನಿಜವಾಗ್ಲು ನೀವಿಲ್ದೇ ಇರುವಾಗ ಮನೆ ಕಳ್ಳೆನೇ ಇರ್ಲಿಲ್ಲ. ಇವಾಗ ನೋಡಿ ಹೇಗ್ ಬೆಳಕ್ ಬಂದಾಗಾಯ್ತು. ಬನ್ನಿ, ನಿಮ್ಗೆ ನಾನು ಆರ್ತಿ ತೆಗಿತೀನಿ. ತಾಳು. ಬರ್ತಿದ್ದಂಗೆ ಅಧಿಕಾರ ಶುರು. ನಿಮಗ್ ನೀವೇ ಆರ್ತಿ ತೆಕ್ಕೊಂಡ್ಬಿಡ್ತೀರಾ? ಆರ್ತಿ ಹೊಸ ಸೊಸೆದು ನಾನ್ ತೆಗಿತೀನಿ. ಮಗು ಹೊರಗ್ ಬಾ. ನಿನ್ ಪ್ರೀತಿ ಅತ್ತಿಗೆ ಒಂದ್ಸಲ ನಿನ್ ಮುಖ ತೋರಿಸ್ತ್ಯಾ? ನಾಚ್ಕೊಂತಿದ್ದಾಳೆ ಅಂತ ಅನ್ಸುತ್ತೆ. ಹೋಗಿ ಯಾರು ಕರ್ಕೊಂಬನ್ನಿ ಅವಳನ್ನ. ನೋಡ್ತಾ ಇರಿ, ಎಲ್ಲ ಆಚಾರ ವಿಚಾರಗಳು ನನ್ ಕೈಯಾರೆ ನಾನೇ ಮಾಡ್ತೀನಿ. ಮತ್ತೆ ಅವಳನ್ನ ಮನೆಗೆ ಬರ್ಮಾಡ್ಕೊಳ್ತೀನಿ. ಪೂಜೆ ಪುನಸ್ಕಾರಗಳು, ಮೊದಲನೇ ಅಡ್ಗೆ, ಹಾಲು ಕಾಯಿಸೋದು, ಪ್ರತಿ ಆಚರಣೆಗಳು ನನ್ ಕೈಯಾರೇನೆ ಮಾಡ್ತೀನಿ. ನಿಜವಾಗ್ಲು. ಇದೇನಿದು? ಖುಷಿಯಾಗಿರೋ ಸಂದರ್ಭದಲ್ಲಿ ಮಕ್ಕ ಎಲ್ಲ ಏನಕ್ಕೆ ಉದಿಸ್ಕೊಂಡಿದ್ದೀರಾ? ಎಲ್ಲರ ಮಕ್ಕಗಳು ಉದಿಸ್ಕೊಂಡಿದ್ದೀರಾ? ಅಯ್ಯೋ, ಅಮ್ಮಂಗ್ ಗೊತ್ತಾಗ್ಬಿಟ್ರೆ ಅದಕ್ಕೆ ಬೇರೆ ಯಾರು ಅಲ್ಲ ಈಶಾ ಅಂತ. ಅಷ್ಟೇ ನಮ್ ಕತೆ. ಇವಾಗ ನಾನ್ ಬಂದಾಗಿದ್ಯಲ್ಲ ಮನೆಗೆ, ನೋಡ್ತಾ ಇರಿ. ಇನ್ನೊಂದ್ 5-6 ದಿನದಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿರ್ತೀನಿ. ಹೋಗಿ ಸೊಸೆನ್ ಯಾಕೆ ಮುಚ್ಚಿಟ್ಟಿದ್ದೀರಾ? ಹೋಗಿ ಕರ್ಕೊಂಡ್ ಬನ್ನಿ. ಏ ಮಗಳೇ, ಎಲ್ಲಿ ಮುಚ್ಚಿಟ್ಟಿದ್ದೀರಾ ಅವಳನ್ನ? ಇಲ್ ನೋಡಿ, ನಾನ್ ಕೂಗಾಡಿ ಗಂಟ್ಲೆಲ್ಲ ಒಣಗೋಗಿದೆ. ಇವಳು ನಿಲ್ ನಿಂತಿದ್ದಾಳೆ. ಬಾ, ಒಳಗ್ ಬಾ. ಬಾ ನೋಡು. ಇಲ್ ಬಾ. ನಮ್ಮನೆ ಶಾಸ್ತ್ರ ಇದು. ಅತ್ತೆ ಹೊಸ ಸೊಸೆಗೆ ಆರತಿ ಮಾಡೋದು. ಅಮ್ಮಂಗೇನಾದ್ರೂ ಸತ್ಯ ಗೊತ್ತಾದ್ರೆ ಅಷ್ಟೇ, ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಹೆಲ್ತ್ ಇಶ್ಯೂಸ್ ಆಗತ್ತೆ. ಇದೇನಿದು? ಯಾವ ಅವತಾರದಲ್ಲಿದ್ಯಾ? ನೆತ್ತಿ ಮೇಲ್ ಕುಂಕುಮ ಇಲ್ಲ, ಹಣೆಲ್ ಬೊಟ್ಟಿಲ್ಲ, ಕೈಯಲ್ಲಿ ಗಾಜಿನ ಬಳೆ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ. ಏನಿದು? ಮನೆಗ್ ಬಂದಿರೋ ಸೊಸೆ ಮೈ ತುಂಬಾ ಒಡವೆಗಳು ಹಾಕೋಬೇಕು, ಒಳ್ಳೆ ಚೆನ್ನಾಗಿ ರೆಡಿ ಆಗ್ಬೇಕು, ಚೆನ್ನಾಗಿ ಬಟ್ಟೆ ಹಾಕೊಳ್ಬೇಕು. ಆಗ್ತಾನೆ ಚೆನ್ನಾಗಿರುತ್ತೆ. ಹೇಳು. ಅದ್ಗೆ ಹಾ, ಸೂರಜ್ ಹೆಂಡತಿ ಬಿಂದಿ ಅಲ್ಲ ಅದ್ಗೆ. ಅಯ್ಯೋ ಭಾವಂದ್ರೆ, ತಮಾಷೆ ಮಾಡಕ್ ಬೇರೆ ಯಾವ ಸಮಯ ಸಿಗ್ಲಿಲ್ವಾ ನಿಮಗೆ? ಹೇ ಶ್ರೀಕೃಷ್ಣ, ಇವಳು ನನ್ ಸೂರಜ್ ಹೆಂಡತಿ ಆಗಿಲ್ಲ ಅಂದ್ರೆ ಇನ್ಯಾರಾಗಿರ್ತಾರೆ? ಇವಳೇ ತಾನೆ. ನೆನ್ನೆ ಹಾಸ್ಪಿಟಲ್ಗೂ ನೋಡಕ್ ಬಂದಿದ್ದೆ ತಾನೆ ಅಲ್ವಾ? ಹೊಸ ಸೊಸೆ ಬಂದಿದ್ದಾಳೆ ಅಂತ ಉಂಗ್ರನೂ ಕೊಟ್ಟಿದೀನಿ. ಇವಳೇ ತಾನೆ ನಮ್ ಸೊಸೆ. ನಂಗೆ ಗೊತ್ತಿದೆ ಸರಳಾ ಆಂಟಿ, ನೀವು ಯಾವಾಗಲೂ ನನ್ನನ್ನೇ ನಿಮ್ಮ ಸೊಸೆ ಅಂತ ಅನ್ಕೊಂಡಿದ್ರಿ. ಆದರೆ ನಾನು ಸೂರಜ್ ಹೆಂಡತಿ ಅಲ್ಲ, ಬೇರೆ ಯಾರೋ ಇದ್ದಾರೆ.
ಸರ್ಲಾ ಆಂಟಿ, ನಿಮ್ಗೆ ಈ ವಿಷಯದಿಂದ ಶಾಕ್ ಆಗ್ಬಾರ್ದು ಅಂತ ಅವತ್ ಹಾಸ್ಪಿಟ್ಲಲ್ಲಿ ನೀವೇನೇನು ಅನ್ಕೊಂಡ್ರು ನಾನು ಅದನ್ನೆಲ್ಲ ಹಂಗೆ ಬಿಟ್ಬಿಟ್ಟೆ. ಸರ್ಲಾ ಆಂಟಿ, ಏನಾದ್ರೂ ಹೇಳಿ. ಮತ್ತೆ ಸೂರಜ್ ಹೆಂಡತಿ ಯಾರು? ಕರೀರಿ ಅವಳನ್ನ ನನ್ ಮುಂದೆ. ಏನಾಯ್ತು? ಇಲ್ಲಿ ಯಾರೋ ಬಂದಿದ್ದಾರೆ. ಯಾರು ಇಲ್ವಲ್ಲೋ? ಬಾಲಗೋಪಾಲ, ನನ್ ಜೊತೆಗೆ ಇರು, ನನ್ ಸ್ಟ್ರೆಂತ್ ಆಗಿ. ಬೇಗ ಕಂಡಿಡಿ. ನಿನಗಿಂತ ಮುಂಚೆ ನಾನೇನಾದರೂ ಕಂಡಿಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ರೋಹನ್ ಅಡ್ರೆಸ್ ಸಿಕ್ಬಿಡ್ತು. ರೋಹನ್, ರೋಹನ್, ನನಗೆ ಗೊತ್ತು ನಮ್ಮಪ್ಪ ಮತ್ತೆ ಆ ಬ್ರಹ್ಮಚಾರಿ ಸೇರ್ಕೊಂಡು ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ನಾನಿವಾಗ ಬಂದಿದ್ದೀನಲ್ವಾ, ನಾವ್ ಈ ಊರು ಬಿಟ್ಟೆ ಹೊಟ್ಟೋಗೋಣ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಅಂತ ಹೋಗ್ತಾಳೆ. ನೀನ್ ಎಲ್ಲೇ ಇದ್ರು ನಾನು ನಿನ್ನ ಹುಡುಕ್ತೀನಿ ಈಶಾ. ನಿನ್ನ ಯೋಚನೆ, ನಿನ್ನ ಹಣೆ ಬರಹ, ನೀನು ಹೋಗೋ ದಾರಿ ಎಲ್ಲ ನಾನ್ ಡಿಸೈಡ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ನಿನ್ನ ಹಣೆ ಬರಹ ಬರೆಯೋನು. ಅವನ ಯಜಮಾನ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ್ದೇನೆ. ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದು. ಆಗ್ಬಿಟ್ರೆ ಸಾಕಿವಾಗ. ನಾನ್ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೋಡಿ ನೋಡಿ ಯಾರು ಬಂದಿದ್ದಾರೆ. ನಮ್ಗೆ ಮಜಾ ಕೊಡಕ್ಕೆ. ಖತರ್ನಾಕು, ಮಸ್ತ್ ಮಜಾ ಸಿಗತ್ತೆ. ಪ್ಲೀಸ್ ನಮ್ಮನ್ನ ಹೋಗೋದಕ್ಕೆ ಬಿಡಿ, ಪ್ಲೀಸ್. ಅಯ್ಯೋ ಚಿನ್ನ, ನೀನು ಹೋಗ್ಬಿಟ್ರೆ ನಮ್ ಗತಿ ಏನು? ಮೊದಲನೇ ನೋಟದಲ್ಲೇ ನಿನಗೆ ಬಿದ್ದೋಗ್ಬಿಟ್ಟೆ ಚಿನ್ನ. ಈಗ ನಿನ್ ಜೊತೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಆಗ್ತಾ ಇದೆ. ಏಯ್ ಹಿಡ್ಕಳ. ಪ್ಲೀಸ್ ಪ್ಲೀಸ್ ನನ್ನನ್ನು ಹೋಗೋದಕ್ಕೆ ಬಿಟ್ಬಿಡಿ. ನನ್ನ ಅಪ್ಪನ ಹತ್ರ ಏನು ಹೇಳಲ್ಲ. ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಟ್ಬಿಡಿ. ಪ್ಲೀಸ್ ದೂರ ಹೋಗಿ. ಅಯ್ಯ ನಿನ್ನ.
ಅವ್ಳು ಎಲ್ಲಿ ಹೋದ್ಲು ಅಂತಾನೆ ಅರ್ಥ ಆಗ್ತಾ ಇಲ್ವೇ? ಏಯ್ ಬಿಡು ಬಿಡು ನನ್ನ ಬಿಡು. ಆತರ ಪಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಗುಲಾಬ್ ಸರ್ಗೆ ಫೋನ್ ಮಾಡ್ತೀನಿ. ಏಯ್ ಹಿಡ್ಕೊಳ ಫೋನ್ನ. ಏಯ್ ನಿಮ್ ತಲೆ ಸನಿ ತುಂಬ್ಕೊಂಡಿದ್ಯಾ? ಇಂಥ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಕಣ್ರೋ. ನೋಡಿ ಎಷ್ಟು ಚೆನ್ನಾಗಿದ್ದಾಳೆ, ನೋಡಿ ಏನ್ ಸಕ್ಕತ್ತಾಗಿದ್ದಾಳೆ. ಲೋ ಹುಚ್ಚ ನನ್ ಮಕ್ಳ, ಇವಳ ಜೊತೆ ಇಡೀ ರಾತ್ರಿ ಮಜಾ ಮಾಡ್ಬೋದು. ಆಮೇಲೆ ಬೆಳಿಗ್ಗೆ ಇವ್ರಿಬ್ರನ್ನ ಮುಗಿಸ್ಬಿಡೋಣ, ಖತಮ್. ಆಮೇಲೆ ಊರ್ ಹೊಡೋಗೋಣ. ದಯವಿಟ್ಟು ನನ್ನ ಹೊಡಿಬಿಡಿ, ಇಲ್ಲಿಂದ ಹೋಗ್ಬಿಡಿ ನನ್ನ ಪ್ಲೀಸ್. ಏ ಇವನ್ ನೋಡ್ ನಿನ್ ಆಶಿಕು. ರೋಹನ್ ರೋಹನ್ ನೀನ್ ಏನ್ ಹೇಳ್ತಾ ಇದ್ಯಾ? ಐ ಆಮ್ ಸಾರಿ ಈಶಾ. ಅವ್ರು ನಿನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೋ ಖಂಡಿತವಾಗ್ಲೂ ಮಾಡ್ತಾರೆ. ನಾನ್ ನಿಂಗೋಸ್ಕರ ಸಾಯಕ್ಕೆಲ್ಲ ಆಗಲ್ಲ. ನನ್ನ ಮುಂದಿನ ಜೀವನ ನಿನ್ನ ಜೊತೆ ಕಳಿಬೇಕು ಅಂತಿದ್ದೀನಿ ಈಶಾ. ಅಂಕಲ್, ನನ್ನ ಹೆಸರು ರೋಹನ್. ನಾನು ಈಶಾನ ತುಂಬ ಇಷ್ಟಪಡ್ತೀನಿ. ರೋಹನ್ ಏ ಸಾರಿ ಈಶಾ, ಅವಳನ್ನ ಏನ್ ಬೇಕಾದ್ರೂ ಮಾಡಿ ನನ್ನ ದಯವಿಟ್ಟು ಬಿಟ್ಬಿಡಿ. ಅಯ್ಯೋ ನಿನ್ನ ಆಶಿಕಿನ ಬಿಟ್ಟು ಓಡಕ್ತಾವ್ ನೋಡಮ್ಮ, ನೋಡು. ಆದ್ರೆ ಈಗ ನಿನಗೆ ಈ ಆಶಿಕ್ ಹೇಳ್ತಾನೆ ನಿಜವಾದ ಗಂಡ್ಸು ಯಾರು ಅಂತ. ಬಿಡು. ಹೇ ಹುಡುಗಿ ಶ್ರೀಕೃಷ್ಣ, ನಾನ್ ಸೋತೆ. ಎಲ್ಲಿ ತನಕ ನೀವು ಸೂರಜ್ ಹೆಂಡತಿ ಹೆಸರು ಹೇಳಲ್ವೋ ಅಲ್ಲಿ ತನಕ ಈ ದೀಪ ನನ್ನ ಕೈಯಲ್ಲಿ ಉರಿತಾನೆ ಇರುತ್ತೆ. ಅಮ್ಮ ಪ್ಲೀಸ್ ಬಿಟ್ಬಿಡಮ್ಮ, ನಿಮ್ ಕೈ ಸುಟ್ಟೋಗ್ತಿದೆ. ಹೌದಮ್ಮ, ಪ್ಲೀಸ್ ಅಮ್ಮ. please. ಅಮ್ಮ ಏನ್ ಮಾಡ್ತಿದ್ದೀರಲ್ಲ ನೀವು? ನಾನು ಹೇಳ್ತೀನಿ ಆ ಹುಡುಗಿ ಯಾರು ಅಂತ. ಅದಕ್ಕೆ ನಿಮ್ಮ ಮಗ ಅನ್ನಿಸ್ಕೊಂಡವನು ಮದುವೆ ಆಗಿಲ್ಲ, ಅದರ ಬದಲು ರೌಡಿಸಂ ಹೆಸರಲ್ಲಿ ಇನ್ನೂ ದೊಡ್ಡ ಹೆಸರು ಸಂಪಾದನೆ ಮಾಡಿದ್ದಾನೆ. ಸೂರಜ್ಜು ಬಲವಂತವಾಗಿ ಅನುಮತಿ ಇಲ್ಲದೆ ಆ ಹುಡುಗಿಗೆ ತಾಳಿ ಕಟ್ಟಿ ಮದುವೆ ಆಗಿದ್ದಾನೆ, ಗೊತ್ತಾಯ್ತಾ? ಏನು? ಸೂರಜ್ ಆ ಹುಡುಗಿನ ಬಲವಂತವಾಗಿ ಮದ್ವೆ ಮಾಡ್ಕೊಂಡ? ಹಾ, ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿಲ್ಲ. ನನ್ನ ರೌಡಿ ಮಗ ಬಲವಂತವಾಗಿ ಅವಳನ್ನ ಖೈದಿಯಾಗಿ ಕರ್ಕೊಂಡ್ಬಂದು ಇಲ್ಲಿ ಕೂಡಿಸಿದ್ದಾನೆ. ಈ ಮದುವೆ ಅಲ್ಲ. ಅಪ್ಪ ಏನು ಗೊತ್ತಿಲ್ಲದೆ ಇರೋ ಅಮಾಯಕ ಹುಡುಗಿ ಜೀವನನ ಹಾಳು ಮಾಡ್ಬಿಟ್ಟ. ಇದಕ್ಕೆಲ್ಲ ಕಾರಣ ನಿಮ್ಮ ಮಗ. ಅವಳಿಗೇನು ಗೊತ್ತಿಲ್ಲ ಪಾಪ, ಅಮಾಯಕಿ. 2 ದಿನ ಇಲ್ಲೇ ಇದ್ದಿದ್ರೆ ಸತ್ತೋಗ್ತಾಳೆ ಅಂತ ಭಯ ಆಗ್ತಿತ್ತು. ಖಂಡಿತ ಉಳಿತಿರ್ಲಿಲ್ಲ. ಒಳ್ಳೇದಾಯ್ತು ಆ ಹುಡುಗಿ ನರಕದಿಂದ ಓಡ್ ಹೋಗಿ. ಯಾರ ಹುಡುಗಿ? ಅವಳ ಹೆಸರೇನು? ಆ ಹುಡುಗಿ ಹೆಸರು ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವೊಂದು ಮಾತು ಕೊಡಬೇಕು ನಂಗೆ. ಈ ಕೆಲಸ ಮಾಡಿರೋದಕ್ಕೆ ಸೂರಜ್ಗೆ ಶಿಕ್ಷೆ ಕೊಡ್ತೀನಿ, ಈ ಮನೆಯಿಂದ ಅವನನ್ನ ಹೊರಗೆ ಹಾಕ್ತೀನಿ ಅಂತ. ಏನು ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ? ಸೂರಜ್ಜು ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದಕ್ಕೆ ಅವನಿಗೆ ಶಿಕ್ಷೆ ಕೊಡಲ್ವಾ ನೀವು? ಮಾತು ಕೊಡಿ ನನಗೆ, ಮಾತು ಕೊಡಿ. ಇನ್ನೊಂದ್ಸಲ ಸೂರಜ್ನ ಈ ಮನೆ ಒಳಗೆ ಕಾಲಿಡಕ್ ಬಿಡಲ್ಲ ಅಂತ. ಇಲ್ಲ, ನಾನು ಸೂರಜನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ.
ಅಥವಾ ನಾನು ಅವನನ್ನ ಮನೆಯಿಂದ ಹೊರಗೆ ಹಾಕೋದಿಲ್ಲ. ಯಾಕಂದ್ರೆ ನಂಗೆ ಸೂರಜ್ ಏನು ಅಂತ ಗೊತ್ತು. ನನ್ ಸೂರಜ್ ಯಾವುದೇ ಹುಡುಗಿನೂ ಈ ತರ ಬಲವಂತವಾಗಿ ಮದ್ವೆ ಮಾಡ್ಕೊಂಡು ಬರೋದಿಲ್ಲ. ಇಲ್ಲಾಂದ್ರೆ ಯಾವ್ದೋ ಬೇರೆ ಸಂದರ್ಭದಲ್ಲಿ ಈ ತರ ಮಾಡಿರ್ಬೋದು. ಭಾವಂದ್ರೆ ನಾನ್ ಪೂರ್ತಿ ಸತ್ಯ ತಿಳ್ಕೊಳ್ಳೋ ತನಕನು ಸೂರಜ್ಗೆ ಏನು ಹೇಳೋದಿಲ್ಲ. ಅವನಿಗೆ ಮನೆಯಿಂದ ಹೊರಗೆ ಹಾಕಲ್ಲ. ನಾನು ಈ ಭಾಷೆ ಕೊಡಕ್ಕಾಗೋದಿಲ್ಲ. ಇಲ್ಲ, ಜೀವನ ನಮಗೆ ಒಳ್ಳೇದು ಕೆಟ್ಟದ್ದು ಎರಡನ್ನೂ ತೋರಿಸ್ತಿರುತ್ತೆ. ಆದರೆ ಸೂರಜ್ ಕೆಟ್ಟ ದಾರಿನೇ ಆಯ್ಕೆ ಮಾಡ್ಕೊಂಡ. ಅವನ್ ತಪ್ಪು ಮಾಡಿದ್ದ, ತಪ್ಪು ಮಾಡ್ತಿರ್ತಾನೆ, ಮುಂದೆನೂ ಮಾಡ್ತಾನೆ. ಒಳ್ಳೇದಾಯ್ತು ಆ ಹುಡುಗಿ ಇಲ್ಲಿಂದ ಹೋಗಿತ್ತು. ಅದಕ್ಕೆ ಆ ಹುಡುಗಿ ಹೆಸರನ್ನ ಮರ್ತ್ಬಿಡಿ, ಈ ಮದುವೆನೂ ಮರ್ತ್ಬಿಡಿ. ಹೋಗಿ ಎಲ್ಲರೂ ಹೋಗಿ, ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹೋಗಿ. ಜಿಂಕೆ ಮರಿ ಎಲ್ಲಿಗೆ ಓಡ್ತಿದ್ಯಾ? ದೂರ ನಿಂತ್ಕೋ, ನನ್ನಿಂದ ದೂರ ಇರು, ದೂರ ಇರು, ದೂರ ಹೋಗು. ನನ್ನ ಹತ್ರ ಬರಬೇಡಿ, ನನ್ನ ಹತ್ರ ಬರಬೇಡಿ, ನನ್ನ ಹತ್ರ ಬರಬೇಡಿ. ಏಯ್, ಇಲ್ಲೆಲ್ಲ ಇರ್ತಾಳೆ, ಹುಡುಕ್ರ. ಜಿಂಕೆ ಮರಿ ಎಲ್ಲಿದೀಯಾ? ಬಾಸ್, ಸಿಕ್ಬಿಟ್ಲು. ಈ ಈಶಾ ಎಲ್ಲಿಗೆ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇದೆ. ಅಣ್ಣ, ಸೂರಜ್ ಬಂದ ಅನ್ಸುತ್ತೆ. ಈಶಾ, ರೋಹನ್ ಇಬ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ತುಂಬಾ ದೂರ ಹೋಗಿರಲ್ಲ, ಬಾ ನೋಡೋಣ. ಕಿರ್ಚೆ, ನೋಡ್ತೀನಿ ಯಾರು ಕಾಪಾಡಕ್ ಬರ್ತಾರೆ ಅಂತ. ಕಿರ್ಚೆ, ಏಯ್, ಈ ಬ್ರಹ್ಮಚಾರಿಗೇನ್ ಗೊತ್ತು ಹೆಂಗಸಿನ ನಶೆ ಹೇಗಿರುತ್ತೆ ಅಂತ.
ಇವಳ ಪುಕ್ಲ ಆಶಿಕು ಹೆದರ್ಕೊಂಡು ಇವಳನ್ನ ನನ್ನ ಹತ್ರ ಅಡ ಇಟ್ಬಿಟ್ಟು ಇಲ್ಲಿಂದ ಓಡ್ ಹೋಗಿದ್ದಾನೆ. ನೀನು ಓಡೋಗೋ, ಇಲ್ಲ ಅಂದ್ರೆ ಅಣ್ಣ ಅಣ್ಣ ಇದು ಮಾತು ಅಂದ್ರೆ ನಾನು ರೌಡಿನೇ, ಆದ್ರೆ ಒಂದು ಹೆಣ್ಣಿಗೆ ಹೇಗೆ ಗೌರವ ಕೊಡಬೇಕು ಅಂತ ಗೊತ್ತು ನನಗೆ. ಅವಳನ್ನು ಹೇಗೋ ಮುಟ್ಟಿದೆ, ಅವಳು ನನ್ನ ಮದುವೆ ಆಗಿದ್ದೇನೆ ಅಂತ ಗೊತ್ತು ತಾನೆ. ಮುಂಚೆನೆ ಗೊತ್ತಿದ್ದು ಹೀಗೆ ಮಾಡ್ತೀಯ. ನಾನು ಇವಳನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ.